ಹಲೋ ವೀವರ್ಸ್, ವೆಲ್ಕಮ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್. ಮತ್ತೊಂದು ಹೊಸ ಟಾಪಿಕ್ ಜೊತೆ ನಾನು ನಿಮ್ಮ ಜೊತೆ ಇದ್ದೀನಿ. ಇವತ್ತು ನಾನು ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥ ಟಾಪಿಕ್ ಏನಪ್ಪ ಅಂತಂದರೆ, ಇವ್ರ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಇವ್ರ ಬಗ್ಗೆ ಒಂದು ಸಣ್ಣ ಝಲಕ್ ಕೊಡ್ತೀನಿ. ಸೊ ನಾವು ಅಂದರೆ ಪ್ರತಿಯೊಬ್ಬರು ಲೇಡೀಸ್ ಕೂಡ ಇವ್ರ ಬಗ್ಗೆ ಖಂಡಿತವಾಗ್ಲೂ ಒಂದಲ್ಲ ಒಂದಿನ ಮಾತಾಡೇ ಇರ್ತೀವಿ. ಅಂದರೆ ಇವ್ರ ಬಗ್ಗೆ ಮಾತಾಡಿರಲ್ಲ ಅಂದ್ರೂ ಇವ್ರು ಮಾಡಿರ್ತಕ್ಕಂಥ ಕೆಲಸದ ಬಗ್ಗೆ 100% ಎಲ್ಲ ಲೇಡೀಸನ್ನು ಮಾತಾಡಿರ್ತೀವಿ. ಸೊ ಹಾಗಾದರೆ ಏನಪ್ಪ ಇವ್ರು ಮಾಡಿರ್ತಕ್ಕಂಥ ವಿಷಯ ಆದರೂ ಏನು, ನಾವೇನಕ್ಕೆ ಇವ್ರ ಬಗ್ಗೆ ಮಾತಾಡಿರ್ತೀವಿ ಅಂತ. ಸೊ ಈಗಾಗಲೇ ಪಿಕ್ಚರ್ನಲ್ಲಿ ಬರ್ತಕ್ಕಂಥ ಇವ್ರ ಹೆಸರು ಬಂದು ಡಾಲಿ ಜೈನ್ ಅಂತ. ಸೊ ಹಾಗಾದರೆ ಡಾಲಿ ಜೈನ್ ಅವರು ಯಾರು, ಅವ್ರು ಮಾಡ್ತಕ್ಕಂಥ ಕೆಲಸ ಏನು, ಸೊ ನಾವು ಎಲ್ಲ ಲೇಡೀಸನ್ನು ಅವ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಸೊ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕ್ಲಾರಿಟಿ ಕೊಡ್ತೀನಿ. ಸೊ ಡಾಲಿ ಜೈನ್ ಅವರು ಬಂದು ಸ್ಯಾರಿ ಡಿಸೈನರ್. ಸೊ ಇವರು ಡಾಲಿ ಜೈನ್ ಅವ್ರದ್ದು ಕೆಲಸ, ಅವರ ವೃತ್ತಿನೇ ಸ್ಯಾರಿ ಡಿಸೈನರ್. ಸೊ ನಾವೆಲ್ಲರೂ ನೋಡೇ ಇರ್ತೀವಿ ಎಲ್ಲ ಸೆಲೆಬ್ರಿಟೀಸ್ಗಳನ್ನ, ಹಾಗೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸು ಮತ್ತು VIP VVIPಸ್ನ ಇವ್ರನ್ನೆಲ್ಲರನ್ನೂ ನಾವು ಎಷ್ಟೋ ಸಮಾರಂಭಗಳಲ್ಲಿ TV-ನಲ್ಲಿ ನ್ಯೂಸ್ ಚಾನಲ್ಗಳಲ್ಲಿ ನೋಡಿರ್ತೀವಿ. ಸೊ ಅವ್ರು ಹುಟ್ಟಿರ್ತಕ್ಕಂಥ ಔಟ್ಫಿಟ್ ಅಂದರೆ ಅವರು ಏನು ಡ್ರೆಸ್ ಮಾಡಿರ್ತಾರೆ ಅಂದರೆ ಸ್ಯಾರಿಗಳು, ಇಂಡಿಯನ್ ಶೈಲಿಯ ಸ್ಯಾರಿಗಳು ಏನು ಉಟ್ಕೊಂಡಿರ್ತಾರೆ. ಸೊ ಅದನ್ನು ನೋಡಿದಾಗ ನಾವು ಅಂದ್ಕೊಂಡಿರ್ತೀವಿ ಎಷ್ಟೋ ಸರಿ, ಸೊ ಎಷ್ಟು ನೀಟಾಗಿ ಅವರು ಸ್ಯಾರಿ ಉಟ್ಕೊಂಡಿದ್ದಾರಪ್ಪ, ಅವ್ರ ಸ್ಯಾರಿ ಪ್ಲೇಟ್ಸ್ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಅವ್ರ ಅಟ್ರಾಕ್ಟಿವ್ ಲುಕ್ ನೋಡಿ ಎಷ್ಟು ಸರಿ ಪ್ರತಿಯೊಬ್ಬರು ನೀವು ಜಸ್ಟ್ ಅಬ್ಸರ್ವ್ ಮಾಡಿರ್ಬೋದು. ಆಲ್ರೆಡಿ ತುಂಬ ಜನ ಸೆಲೆಬ್ರಿಟೀಸ್ನ ನೋಡಿ ಖಂಡಿತವಾಗ್ಲೂ ನಾವೆಲ್ಲರೂ ಅಂದ್ಕೊಂಡೇ ಇರ್ತೀವಿ ಎಷ್ಟು ಚೆನ್ನಾಗಿ ಸ್ಯಾರಿ ಉಟ್ಕೊಂಡಿದ್ದಾರಪ್ಪ, ಸೊ ಈ ರೀತಿ ಉಟ್ಕೋಬೇಕು ನಾವು ಒಂದು ಫಂಕ್ಷನ್ನಲ್ಲಿ ಇದೇ ರೀತಿ ಕಾಣಿಸ್ಬೇಕು. ಸೊ ಅವ್ರನ್ನ ನೋಡಿ ನಾವು ಈ ಥರ ಮಾತಾಡಿರ್ತೀವಿ. ಖಂಡಿತವಾಗ್ಲೂ ನಾನಂತೂ ಮಾತಾಡಿದ್ದೀನಿ, ಸೊ ನೀವು ಕೂಡ ಮಾತಾಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ರೀತಿ ಸೆಲೆಬ್ರಿಟೀಸು ಹಾಗೆ VVIPಸ್ಗಳು ಅಷ್ಟು ಚೆನ್ನಾಗಿ ಒಳ್ಳೆ ಲುಕ್ಕಲ್ಲಿ ಕಾಣಿಸೋದಕ್ಕೆ, ಸೊ ಆ ಸ್ಯಾರಿನಲ್ಲಿ ಅಷ್ಟು ಅವ್ರನ್ನ ಮಾಡರ್ನ್ ಡ್ರೆಸ್ಗಳಲ್ಲೆಲ್ಲ ನೋಡಿರ್ತೀವಿ ನಾವು. ಸೊ ಅವ್ರ ಸ್ಯಾರಿಗಳು ಉಡೋದೇ ರೇರು, ಅಂಥದ್ರಲ್ಲಿ ಯಾವಾಗಲೂ ಒಂದು ಸರಿ ಸ್ಯಾರಿಗಳು ಉಟ್ರೂ ಅಷ್ಟು ಲಕ್ಷಣವಾಗಿ ಅಷ್ಟು ಲುಕ್ ಅಂದರೆ ಅವ್ರ ಲುಕ್ಕೇ ಒಂಥರ ಡಿಫ್ರೆಂಟಾಗಿರುತ್ತೆ, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಸೊ ಅವರೆಲ್ಲ ಅಷ್ಟು ಚೆನ್ನಾಗಿ ಕಾಣಿಸೋದಕ್ಕೆ ಕಾರಣ ಡಾಲಿ ಜೈನ್ ಅವರು. ಅಂದರೆ ಅವ್ರ ಹಿಂದೆ ಇರ್ತಕ್ಕಂಥ ಡಿಸೈನರ್ಸ್, ಸ್ಯಾರಿ ಡಿಸೈನರ್ಸ್ ಆಗ್ಬೋದು, ಡ್ರೆಸ್ ಡಿಸೈನರ್ಸ್ ಆಗ್ಬೋದು. ಸೊ ಇವರು ಡಾಲಿ ಜೈನ್ ಅವರ ವೃತ್ತಿ ಬಂದು ಸ್ಯಾರಿ ಡ್ರೇಪಿಂಗ್, ಅಂದರೆ ಸೆಲೆಬ್ರಿಟೀಸ್ಗಳಿಗೆ ಸ್ಯಾರಿ ಉಡಿಸ್ತಕ್ಕಂಥದ್ದೇ ಇವರ ವೃತ್ತಿಯಾಗಿದೆ. ಸೊ ಡಾಲಿ ಜೈನ್ ಅವ್ರ ಬಗ್ಗೆ ಮಾತಾಡಬೇಕು ಅಂತಂದರೆ, ಒಂದು ಕಾಲದಲ್ಲಿ ಅಂದರೆ ಇವರು ಮದುವೆ ಆಗೋದಕ್ಕಿಂತ ಮುಂಚೆ ಇವರು ಸೀರೆ ಉಡೋದು ಅಂತಂದ್ರೇ ಹೇಟ್ ಮಾಡ್ತಿದ್ದಂಥ ವ್ಯಕ್ತಿ ಇವರು. ಇವ್ರ ತಾಯಿಯವರು ಸೀರೆ ಉಟ್ಕೊಳ್ಳೋದನ್ನು ಕೂಡ ಹೇಟ್ ಮಾಡ್ತಿದ್ರು, ಏನು ಸೀರೆ ಉಟ್ಕೊಳ್ತಿರಲ್ಲ ಹಾಗೆ ಹೀಗೆ ಅಂತ ಮಾತಾಡ್ತಿದ್ದವರು. ಇವತ್ತಿಗೆ ಅದನ್ನೇ ವೃತ್ತಿಯಾಗಿಸ್ಕೊಂಡಿದ್ದಾರೆ ಅಂತಂದರೆ ನಿಜವಾಗ್ಲೂ ಆಶ್ಚರ್ಯ ಪಡಬೇಕಾಗಿರೋಂಥ ವಿಷಯನೇ. ಸೊ ಈ ಕತೆ ಹೇಗೆ ಶುರುವಾಗುತ್ತೆ, ಇವರು ಸ್ಯಾರಿನ ಉಡಿಸೋದಕ್ಕೆ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಇವರಿಗೆ ಸ್ಫೂರ್ತಿ ಏನು ಅನ್ನೋಂಥದ್ದನ್ನ ನೋಡೋದಾದರೆ, ಸೊ ಇವರು ಮದುವೆಗಿಂತ ಮುಂಚೆ ಈ ರೀತಿ ಎಲ್ಲ ಇರ್ತಾರೆ. ಸೊ ಮದುವೆ ಆಗುತ್ತೆ, ಒಂದು ಸಾಂಪ್ರದಾಯಿಕ ಕುಟುಂಬಕ್ಕೆ ಇವರು ಮದುವೆ ಆಗ್ತಾರೆ. ಇವರು ಮೂಲತಃ ಬ್ಯಾಂಗ್ಳೂರಿನವರೇ ಆಗಿದ್ದಾರೆ. ಬೆಂಗಳೂರಿನ ವ್ಯಕ್ತಿ ಡಾಲಿ ಜೈನ್ ಅವರು ಒಂದು ಸಾಂಪ್ರದಾಯಿಕ ಕುಟುಂಬಕ್ಕೆ ಇವರು ಮದುವೆ ಆಗ್ತಾರೆ. ಅವರ ಕುಟುಂಬದಲ್ಲಿ ಬಂದ್ಬಿಟ್ಟು ಕಂಪಲ್ಸರಿ ಮದುವೆ ಆದ ನಂತರ ಸೀರೆ ಉಟ್ಕೊಳ್ಳೋವಂಥದ್ದು ಅವ್ರ ಮನೆಯ ಪದ್ಧತಿ ಆಗುತ್ತೆ. ಅದನ್ನು ಅವರು ಅನುಸರಿಸಲೇಬೇಕಾದಾಗ ಸೊ ಮನೆಯವ್ರನ್ನೆಲ್ಲರೂ ಅಂದರೆ ಅವರ ಗಂಡನಾಗ್ಬೋದು, ಅವ್ರ ಅತ್ತೆ ಮಾವನಾಗಲಿ ಎಲ್ಲರೂ ಕನ್ವಿನ್ಸ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಬಟ್ ಅವ್ರ ಅತ್ತೆಯವ್ರು ಏನಿರ್ತಾರೆ ಅವರು ಕನ್ವಿನ್ಸ್ ಆಗೋದಿಲ್ಲ. ಸೊ ಏನು ಮಾಡ್ತಾರೆ ಅಂದರೆ, ಇದನ್ನು ಅವರು ಖಂಡಿತವಾಗ್ಲೂ ದಿನ ಸೀರೆ ಉಟ್ಕೊಳ್ಳೇಬೇಕಾದ ಪರಿಸ್ಥಿತಿ ಬಂದಾಗ ಹೇಗಪ್ಪ ನಾನು ದಿನ ಉಟ್ಕೊಳ್ಳೋದು, ಇದು ಒಂದು ದಿನ ಫಂಕ್ಷನಲ್ಲಿ ಯಾವಾಗಾದರೂ ಒಂದು ಸರಿ ಕ್ಯಾರಿ ಮಾಡೋದನ್ನೇ ಕಷ್ಟಪಡಬೇಕಾದ್ರೆ ದಿನ ಉಟ್ಕೊಂಡು ನಾನು ಹೇಗೆ ಕಂಫರ್ಟಬಲ್ ಆಗಿರಲಿ ಅನ್ನೋಂಥದ್ದು ಅವ್ರ ತಲೆಯಲ್ಲಿ ಕೂತ್ಬಿಡುತ್ತೆ. ಸೊ ಅಂಥ ಸಮಯದಲ್ಲಿ ಇವ್ರು ಏನು ಮಾಡ್ತಾರೆ ಅಂದರೆ, ಡೈಲಿ ದಿನನಿತ್ಯ ಸೀರೆಗಳನ್ನ ಡಿಫ್ರೆಂಟ್ ಸ್ಟೈಲಲ್ಲಿ ಉಡೋದಕ್ಕೆ ಟ್ರೈ ಮಾಡ್ತಾರೆ. ಕೊನೆಗೆ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಮಧ್ಯರಾತ್ರಿ ನೈಟು 11 ಗಂಟೆಯಿಂದ ಹಿಡಿದು ರಾತ್ರಿ 2 ಗಂಟೆವರೆಗೂ ಈ 2-3 ಅವರ್ ಇವರು ಬರೀ ಸ್ಯಾರಿ ಉಡೋದನ್ನು ಪ್ರಾಕ್ಟೀಸ್ ಮಾಡೋದ್ರಲ್ಲೇ ಇವರು ಕಾಲ ಕಳೀತಿರ್ತಾರೆ. ಅಷ್ಟರ ಮಟ್ಟಿಗೆ ಅವರು ಏನಪ್ಪ ಅಂದರೆ ಅದು ಅವರು ಕಂಫರ್ಟಾಗಿ ಫೀಲ್ ಆಗಬೇಕು.
ಈ ಸಲ್ವಾರು ಚೂಡಿದಾರು ಇದರಲ್ಲೆಲ್ಲ ಅವ್ರು ಎಷ್ಟು ಕಂಫರ್ಟಾಗಿ ಫೀಲ್ ಆಗ್ತಾರೋ ಅದೇ ರೀತಿ ಅವರು ಸ್ಯಾರಿನಲ್ಲೂ ಕೂಡ ಕಂಫರ್ಟ್ ಫೀಲ್ ಆಗಬೇಕು ಅನ್ನೋಂಥ ಒಂದು ಮನಸ್ಥಿತಿ ಇಟ್ಕೊಂಡು ಇವರು ದಿನನಿತ್ಯ ಸೀರೆಗಳನ್ನ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಡಿಫ್ರೆಂಟ್ ಶೈಲಿನಲ್ಲಿ ಉಡೋದಕ್ಕೆ ಪ್ರಯತ್ನ ಇವ್ರು ಉಟ್ಕೊಳ್ಳೋದಲ್ದಲೇ ಸೊ ನೆರೆಹೊರೆಯವರಿಗೆ ಅಕ್ಕಪಕ್ಕದವರಿಗೆ ಫ್ರೆಂಡ್ ಸರ್ಕಲ್ಸಿಗೆ ಸೊ ಇವರೆಲ್ರಿಗೂ ಉಡಿಸೋವಂಥದ್ದು ಇವರು ಪ್ರಯತ್ನ ಪಡುವಂಥದ್ದು ಈ ರೀತಿ ಎಲ್ಲ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಪಾರ್ಟೀಸ್ಗಳಿಗೆ ಮತ್ತು ಯಾರ್ದಾದ್ರೂ ರಿಲೇಟಿವ್ಸ್ ಮದುವೆಗಳಲ್ಲಿ ಈ ರೀತಿ ಸಂದರ್ಭದಲ್ಲೆಲ್ಲ ಎಲ್ರಿಗೂ ಸೀರೆ ಉಡಿಸೋವಂಥದ್ದು. ಸೊ ಈ ಥರ ಪ್ರಾಕ್ಟೀಸ್ ಮಾಡಿ ಇವರು ಸ್ಯಾರಿ ಉಡಿಸೋದ್ರಲ್ಲಿ ಎಕ್ಸ್ಪರ್ಟ್ ಆಗಿಬಿಡ್ತಾರೆ. ಸೊ ಈ ಥರ ಇವಾಗ ಇವರಿಗೆ ಸುಮಾರು 325 ಶೈಲಿಯಲ್ಲಿ ಸೀರೆ ಉಡಿಸೋದಕ್ಕೆ ಇವರಿಗೆ ಬರುತ್ತೆ. ಸೊ ಇವರ ಕಸುಬೇ ಅದಾಗ್ಬಿಡುತ್ತೆ, ಇವರ ವೃತ್ತಿನೇ ಸೀರೆ ಉಡಿಸೋದು ಮತ್ತು ಲೆಹೆಂಗಾ ಡ್ರೇಪ್ ಮಾಡೋವಂಥದ್ದು. ಸೊ ಈ ರೀತಿ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಇವರು ಸೀರೆಯನ್ನು ಉಡಿಸೋದು ಮತ್ತು ದುಪ್ಪಟ್ಟಗಳನ್ನ ಡ್ರೇಪ್ ಮಾಡೋವಂಥದ್ದು ಲೆಹೆಂಗಾಗಳಿಗೆ. ಸೊ ಈ ರೀತಿ ಪ್ರಸಿದ್ಧಿ ಆಗ್ತಾರೆ. ಹಾಗೆ ಕೆಲವೊಂದು ಕ್ಲಾಸಸ್ಗಳಿಗೂ ಕೂಡ ಸ್ವಲ್ಪ ದಿನ ಹೋಗ್ತಾರೆ. ಸೊ ಇದನ್ನೇ ವೃತ್ತಿಯಾಗಿ ಯಾಕೆ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಮುಂದೊಂದು ದಿನ ಅವರು ಯೋಚನೆ ಮಾಡ್ತಾರೆ. ಅದಾದ ನಂತರ ಇವರು ಫೇಸ್ಬುಕ್ನಲ್ಲಿ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹಾಗೆ ಯೂಟ್ಯೂಬ್ಗಳಲ್ಲೆಲ್ಲ ಸೀರೆ ಉಡಿಸೋದನ್ನು ತೋರಿಸೋದು, ಈಸಿ ವೇನಲ್ಲಿ ಸೀರೆ ಎಲ್ಲ ಹೇಗೆ ಉಟ್ಕೋಬೋದು, ಅದನ್ನು ಕಂಫರ್ಟಾಗಿ ನಾವು ಹೇಗೆ ಕ್ಯಾರಿ ಔಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಡೀಟೇಲಾಗಿ ತೋರಿಸ್ಕೊಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಿರ್ತಾರೆ. ಸೊ ಈ ರೀತಿ ಸಾಮಾಜಿಕ ಜಾಲತಾಣಗಳಲ್ಲಿ ಅವರು ಆ್ಯಕ್ಟಿವ್ ಆಗಿರೋದ್ರಿಂದ ಏನಾಗ್ತಾರೆ ಅಂದರೆ ಒಬ್ಬರು ಡಿಸೈನರ್ ಏನಿರ್ತಾರೆ ಸೊ ಅವರು ಬಂದ್ಬಿಟ್ಟು ನಾರ್ತ್ ಇಂಡಿಯನ್ ಡಿಸೈನರ್ ಆಗಿರ್ತಾರೆ. ಸಂದೀಪ್ ಕೋಶ್ಲಾ ಅಂತ ಅವ್ರ ಹೆಸರು. ಸೊ ಇವರಿಗೆ ಪರಿಚಯ ಆಗ್ತಾರೆ. ಅದಾದ ನಂತರ ಇವರೇನು ಮಾಡ್ತಾರೆ, ಸೊ ನೀವು ಯಾಕೆ ಈ ರೀತಿ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ ಪಾರ್ಟೀಸ್ಗಳಿಗೆ ಈ ರೀತಿ ಸೀರೆ ಎಲ್ಲ ಉಡಿಸೋದ್ರ ಬದಲು ನಾನು ನಿಮಗೆ ಸೆಲೆಬ್ರಿಟೀಸ್ಗಳನ್ನ ಪರಿಚಯ ಮಾಡಿಕೊಡ್ತೀನಿ. ಸೊ ನೀವು ಯಾಕೆ ಅವರಿಗೆ ಡ್ರೆಸ್ ಮಾಡುವಂಥದ್ದಾಗ್ಬೋದು, ಸ್ಯಾರಿ ಉಡಿಸೋವಂಥದ್ದಾಗ್ಬೋದು, ಈ ರೀತಿ ನೀವು ಯಾಕೆ ಕೆಲಸಗಳನ್ನ ಮಾಡಬಾರ್ದು ಅಂತ ಸಜೆಷನ್ಸ್ ಕೊಡ್ತಾರೆ. ಈ ಮೂಲಕ ಇವರೇನಾಗ್ತಾರೆ, ಫಿಲಮ್ ಇಂಡಸ್ಟ್ರಿ ಅವರಿಗೆ ದೊಡ್ಡ ಸೆಲೆಬ್ರಿಟೀಸ್ಗಳಿಗೆ ಸ್ಯಾರಿಯನ್ನು ಉಡಿಸುವಂಥ ಕೆಲಸಗಳನ್ನ ಮುಂದುವರಿಸ್ತಾ ಹೋಗ್ತಾರೆ. ಈ ಮೂಲಕ ಇವ್ರದ್ದು ಸೆಲೆಬ್ರಿಟೀಸ್ಗಳಿಗೆ ಸ್ಯಾರಿ ಉಡಿಸುವಂಥ ವೃತ್ತಿ ಸ್ಟಾರ್ಟ್ ಮಾಡ್ತಾರೆ. ಈ ಮೂಲಕ ಇವರು ನಾರ್ತ್ ಇಂಡಿಯಾದಿಂದ ಸೌತ್ ಇಂಡಿಯಾವರೆಗೂ ಎಷ್ಟೆಲ್ಲ ಸೆಲೆಬ್ರಿಟೀಸ್ಗಳಿದ್ದಾರೆ ಅಷ್ಟೆಲ್ಲ ಸೆಲೆಬ್ರಿಟೀಸ್ಗಳಿಗೆ ಇವರು ಸ್ಯಾರಿಯನ್ನು ಉಡಿಸ್ತಾ ಬಂದಿದ್ದಾರೆ. ಇವರ ಮುಖ್ಯವಾದಂಥ ಕ್ಲೈಂಟ್ಸ್ಗಳು ಸೋನಮ್ ಕಪೂರ್ ಅವರು, ದೀಪಿಕಾ ಪಡುಕೋನೆ ಅವರು, ಪ್ರಿಯಾಂಕಾ ಚೋಪ್ರಾರವರು, ಇಶಾ ಅಂಬಾನಿ, ನೀತಾ ಅಂಬಾನಿಯವರು, ಹಾಗೆ ಕತ್ರೀನಾ ಕೈಫ್ನವರು, ಹಾಗೆ ನಮ್ಮ ಸೌತ್ ಇಂಡಿಯನ್ನ ನಯನ್ತಾರವರು. ಸೊ ಇವರು ಎಲ್ಲ ಮದುವೆಗಳ ಫೋಟೋಸ್ಗಳು ನೋಡ್ಬೋದು. ಮತ್ತು ಕರೀನಾ ಕಪೂರ್ ಅವರು. ಸೊ ಈ ರೀತಿ ಇವ್ರದ್ದು ಮ್ಯಾರೇಜ್ದು ಫೋಟೋಸ್ಗಳು ಇದನ್ನೆಲ್ಲ ನೀವು ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದರಲ್ಲೂ ಅವರು ಅಷ್ಟು ಚೆನ್ನಾಗಿ ಕಾಣಿಸ್ತಿರೋದಕ್ಕೆ ಕಾರಣ ನಮ್ಮ ಡಾಲಿ ಜೈನ್ರವರು ಅಂತಲೇ ಹೇಳ್ಬೋದು. ಅಷ್ಟಲ್ಲದೆ ಈ ಮಿಸ್ ಇಂಡಿಯಾ, ಮಿಸ್ ಯೂನಿವರ್ಸ್ ಕಂಟೆಸ್ಟೆಂಟ್ಸ್ಗಳೆಲ್ಲ ಇರ್ತಾರಲ್ಲ, ಸೊ ಅವರಿಗೂ ಕೂಡ ಇವರು ಸ್ಯಾರಿಯನ್ನು ಉಡಿಸೋದ್ರಲ್ಲಿ ಬಹಳನೇ ಫೇಮಸ್ ಅಂತಲೇ ಹೇಳ್ತೀನಿ. ಹಾಗೆ ಇವರು ಬರೀ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಅಬ್ರೋಡ್ಗಳಲ್ಲೂ ಕೂಡ ಇವರು ಯಾವುದಾದ್ರೂ ಸ್ಯಾರಿ ಉಡಿಸೋಂಥ ಕಾಂಪಿಟೇಷನ್ಗೆ ಯಾರು ಕಾಂಪೀಟ್ ಮಾಡಬೇಕು ಇವ್ರಿಗೆ ಸಹಾಯಕ್ಕೋಸ್ಕರ ಕರೆದ್ರೆ ಸೊ ಖಂಡಿತವಾಗ್ಲೂ ಇವ್ರು ಹೋಗ್ತಾರೆ. ಸೊ ಇವರು ಇದೇ ವೃತ್ತಿನಲ್ಲಿ, ಬರೀ ಸೀರೆ ಉಡಿಸೋಂಥ ವೃತ್ತಿನಲ್ಲೇ ಈಗ ಇವರು ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ದುಡ್ಡನ್ನು ಗಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡಿ, ನಾವು ದಿನನಿತ್ಯ ಉಟ್ಕೊಳ್ತಕ್ಕಂಥ ಸೀರೆಯಲ್ಲಿ ಇವರು ಇಷ್ಟೆಲ್ಲ ಸಂಪಾದನೆ ಮಾಡ್ತಾರೆ ಅಂದರೆ ಅದಕ್ಕೆ ಎಷ್ಟು ವ್ಯಾಲ್ಯೂಸ್ ಇದೆ ಅಂತಂದ್ಬಿಟ್ಟು ನಾವು ಇದರಲ್ಲಿ ನೋಡಬೇಕಾಗತ್ತೆ. ಇಷ್ಟಲ್ದಲೇ ಇವರು ಬಹಳ ಸ್ಪೀಡಾಗಿ ಸೀರೆಯನ್ನು ಡ್ರ್ಯಾಪ್ ಮಾಡೋದರಲ್ಲಿ ನಿಸ್ಸೀಮರಾಗಿದ್ದಾರೆ. ಸೊ ಇವರು 7 ಮಿನಿಟ್ಸ್ನಲ್ಲಿ ಸ್ಯಾರಿ ಉಡಿಸಿ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ನ ಕೂಡ ಮಾಡಿದ್ದಾರೆ. 2019ರಲ್ಲಿ ಇವರು ಫಾಸ್ಟ್ ಸ್ಯಾರಿ ಡ್ರ್ಯಾಪ್ ಮಾಡೋದ್ರಿಂದ ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಗೆ ಅಪ್ಲೈ ಮಾಡಿದ್ದಾರೆ. ಸೊ ಇದು ಲಿಮ್ಕಾ ಬುಕ್ ಆಫ್ ರೆಕಾರ್ಡಿಗೂ ಕೂಡ ಇವರು ಹೆಸರುವಾಸಿಯಾಗಿದ್ದಾರೆ. ಇವರು ಎಲ್ಲ ಸ್ಯಾರಿ ಡ್ರ್ಯಾಪಿಂಗ್ ಐಡಿಯಾಸ್ಗಳು ಮತ್ತು ಇವರು ಸ್ಯಾರಿ ಎಲ್ಲ ಸೋಷಿಯಲ್ ಮೀಡಿಯಾಗಳಲ್ಲೂ ಇದ್ದಾರೆ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮತ್ತು ಯೂಟ್ಯೂಬ್ನಲ್ಲಿ. ಸೊ ಇವ್ರ ವಿಡಿಯೋಗಳು ಎಲ್ಲ ಕಡೆ ಇದೆ. ಯಾರಿಗೆಲ್ಲ ಸೀರೆ ಉಟ್ಕೊಳ್ಳೋದು ಕಷ್ಟ ಅಂತ ಅನ್ನಿಸ್ತಿರುತ್ತೆ, ಸೊ ನೀವು ಅವ್ರ ವೆಬ್ಸೈಟ್ನ ಫಾಲೋ ಮಾಡ್ಬೋದು. ನಿಜವಾಗ್ಲೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ, ಯೂಸ್ಫುಲ್ ಇರೋಂಥ ವಿಡಿಯೋಗಳನ್ನ ಅವ್ರು ಮಾಡಿದ್ದಾರೆ.
ಈಸಿ ವೇನಲ್ಲಿ ಸ್ಯಾರಿ ಡ್ರ್ಯಾಪ್ ಮಾಡ್ಕೊಳ್ಳೋವಂಥದ್ದು, ಈಸಿ ಪಾರ್ಟೀಸ್ಗೆ ದುಪ್ಪಟ್ಟ ಡ್ರೇಪ್ ಮಾಡ್ಕೊಳ್ಳೋವಂಥದ್ದು. ಸೊ ಈ ರೀತಿ ಬಹಳಷ್ಟು ವಿಷಯಗಳನ್ನ ಅವರು ನಿಮಗೆ ತಿಳಿಸಿದ್ದಾರೆ. ನೋಡಿ, ಇದಿಷ್ಟು ಡಾಲಿ ಜೈನ್ರವರ ಮಾಹಿತಿ. ಸೀರೆ ಉಟ್ಕೊಳ್ಳೋದಕ್ಕೆ ಇಷ್ಟಪಡದೇ ಇರೋವಂಥವ್ರು, ಸೀರೆ ಉಡೋದನ್ನೇ ಬರದೇ ಇರತಕ್ಕಂಥ ಒಂದು ವ್ಯಕ್ತಿ ಇವತ್ತು ಈ ಮಟ್ಟಿಗೆ ಫೇಮಸ್ ಆಗಿದ್ದಾರೆ ಅಂತಂದರೆ ನಿಜವಾಗ್ಲೂ ನಾವೆಲ್ಲರೂ ಖುಷಿ ಪಡ್ತಕ್ಕಂಥ ವಿಷಯ. ಹಾಗೂ ಇವರು ಮೂಲತಃ ಬ್ಯಾಂಗ್ಳೂರಿನವರೇ ಆಗಿದ್ದಾರೆ. ಸೊ ಇದೆಲ್ಲನೂ ಅವರು ಇವರು ಸಾಧಿಸೋದಕ್ಕಾಗಿರ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಅವ್ರ ಹಾರ್ಡ್ ವರ್ಕ್ ಬಿಟ್ಟರೆ ಮತ್ತೊಂದಿಲ್ಲ. ಸೊ ಹಾರ್ಡ್ ವರ್ಕ್ ಒಂದಿದ್ರೆ ನಿಜವಾಗ್ಲೂ ಯಾವ ವಿಷಯದಲ್ಲಿ ಬೇಕಾದರೂ ಸಕ್ಸಸ್ಸನ್ನು ಕಾಣ್ಬೋದು ಅನ್ನೋದಕ್ಕೆ ಡಾಲಿ ಜೈನ್ರವರು ಒಂದು ಮುಖ್ಯವಾದ ಎಕ್ಸಾಂಪಲ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಇವರ ಹಾರ್ಡ್ ವರ್ಕ್ ಬಗ್ಗೆ ಏನು ಅನ್ನಿಸ್ತು ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.